ಆಡಿಗಿತ್ತೀಯಾ ಮತ್ತೆ ಕಾಲು ಸರಿ ಆಯ್ತೇನಾ? ಅಲ್ಲ ಇವನ್ ಕಾಲು ಸರಿ ಆಯ್ತು ಅಂದೆ. ಇನ್ನೊಂದಿನ ತಿನ್ನಬಾರ್ದು ಕೋಳಿ ಹೊಲ. ಅವನು ಬಂದ್ಬಿಟ್ಟ. ಕಾಲು ಸಿರಿ ಅವ್ರ ಕೊಯ್ತಾರ ಕೊಡಪ್ಪ. ನಡ್ರಲ್ಲ ಇವ್ರು ಮಾತಾಡ್ಸೋದಲ್ಲ, ಇವ್ರ ಪಾಡಿಗೆ ಇವ್ರು ದುಡ್ಬೇಕು. ಮಾತಾಡ್ಸಿರ್ ಮುಗೀತ್ ಕತೆ. ಪುದೀನ ಎಷ್ಟು ಚೆನ್ನಾಗಿ ಚಿಗುರೈತೆ ನೋಡಿ. ಇದೆಲ್ಲ ಚಿಗುರ್ತೈತಿ ಅಲ್ವಾ? ನೋಡಿದೀಯಾ? ಇಲ್ಲ ಏಥೋ ನಡಿಯ ಕಡೆಗೆ. ಎಲ್ಲಿ ಕಟ್ತಿ ಹೇಳು? ಫ್ರೆಂಡ್ಸ್, ಇವಾಗ ತಿಂಡಿಗೆ ಏನು ಮಾಡ್ತಾ ಇದ್ದೀನಿ ಅಂತ ಅಂದರೆ, ನಾನು ಪಲಾವ್ ಮಾಡೋಣ, ಎಗ್ ರೈಸ್ ಮಾಡೋಣ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೆ. ಇವತ್ತು ವಾತಾವರಣ ಸ್ವಲ್ಪ ಸೋನೆ ಥರ ಬೀಳ್ತಾ ಇದೆ. ಇವತ್ತು ಚಕ್ಲಿಗೆ ಅಕ್ಕಿ ತೊಳೆದ್ಬಿಟ್ಟು ಒಣಗಾಕೋಣ ಅಂತ ಅಂದ್ಕೊಂಡಿದ್ದೆ. ಸೋನೆ ಥರ ಬೀಳ್ತೈತೆ. ಇಲ್ಲಿ ಒಣಗಾಕಿದ್ರೆ ನಮ್ಮ ಕೋಳಿಗಳ ಕಾಟ ಬೇರೆಯ, ಏನು ಮಾಡೋದು ಅಂತ ಗೊತ್ತಿಲ್ಲ. ನೋಡೋಣ, ಚೆನ್ನಾಗಿ ಬಿಸಿಲತ್ತಿದ್ರೆ ಆಮೇಲೆ ತೊಳೆದು ಒಣಗಾಕ್ಬಿಟ್ಟು ಅಲ್ಲೇನೆ ಸ್ವಲ್ಪ ಹೊತ್ತು ಕಾಯ್ಕೊಂಡು ಕುತ್ಕೋಬೇಕು. ಇವಾಗ ಬನ್ನಿ ನಾನು ಏನು ತಿಂಡಿ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ಇವಾಗ ಏನು ಮಾಡ್ತಾ ಇದ್ದೀನಿ ಅಂತ ಅಂದರೆ, 3 ಮೊಟ್ಟೆಗಳು ತೊಗೊಂಡಿದ್ದೀನಿ. ಒಂದು ಮೊಟ್ಟೆದ್ರಲ್ಲಿ ಆಮ್ಲೆಟ್ ಮಾಡ್ತೀನಿ, ಇನ್ನೆರಡು ಮೊಟ್ಟೆಲಿ ಎಗ್ ರೈಸ್ ಮಾಡ್ತೀನಿ ತಿಂಡಿಗೆ. ಒಂದು ಮೊಟ್ಟೆ ಆಮ್ಲೆಟ್ ಹಾಕಿ ಅಂದರೆ ಯಜಮಾನ್ರಿಗೆ ಮಧ್ಯಾಹ್ನಕ್ಕೆ ರೈಸ್ ಹಾಕ್ತೀನಿ ಬಾಕ್ಸಿಗೆ. ಅದಕ್ಕೋಸ್ಕರ ಅವರಿಗೆ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ನಾನಂತೂ ಮುಖ ತೊಳ್ಕೊಂಡು ರೆಡಿ ಆದೆ ಎಗ್ ರೈಸ್ ತಿನ್ನೋಣ ಅಂತ ಅಂದ್ಬಿಟ್ಟು. ಇನ್ನೂ ರೆಡಿ ಮಾಡಿಲ್ಲ, ಎಲ್ಲ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ನಾನು ತಿಂಡಿಕ್ಕಿಂತ ಮುಂಚೆ ಒಂದು ಟ್ಯಾಬ್ಲೆಟ್ಸ್ ತೊಗೋಬೇಕಲ್ಲ, ಅದಕ್ಕೆ ಮುಖ ತೊಳ್ಕೊಂಡ್ಬಿಟ್ಟೆ. ಇವಾಗ ಟ್ಯಾಬ್ಲೆಟ್ಸ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಯಜಮಾನ್ರು ಊರುಳಿಕೆ ಅಕ್ಕಿ ತೊಗೊಂಬರ್ತೀನಿ ಅಂತ ಅಂದ್ಬಿಟ್ಟು ಹೋದರು, ಬಂದಿಲ್ಲ. ಮೆಣಸಿನ್ಕಾಯಿ ಕಟ್ ಮಾಡಿದ ಕೈ ಇಟ್ಕೊಂಡೆ. ಇವಾಗ ನಾನು ಟ್ಯಾಬ್ಲೆಟ್ಸ್ ತೊಗೊಂಡ್ಬಿಟ್ಟು ರೆಡಿ ಮಾಡ್ತೀನಿ ಎಗ್ ರೈಸು. ಅಷ್ಟರೊಳಗೆ ಅವ್ರು ಬರ್ತಾರೆ. ಎಗ್ ರೈಸು ಬಿಸಿದ್ದ ತಿನ್ನೋದು ಚೆಂದ, ತಣ್ಣಗಾದ್ರೆ ಚೆನ್ನಾಗಿರಲ್ಲ ತಿನ್ನೋದಕ್ಕೆ. ಅದಕ್ಕೆ ನಾನು ಸಹ ಮುಖ ತೊಳ್ಕೊಂಡ್ಬಿಟ್ಟು ಬಂದೆ. ಫಸ್ಟು ಟ್ಯಾಬ್ಲೆಟ್ಸ್ ತೊಗೊಳ್ತೀನಿ. ಟ್ಯಾಬ್ಲೆಟ್ಸ್ ತೊಗೊಂಡ್ಬಿಟ್ಟು ಆಮೇಲೆ ರೆಡಿ ಮಾಡ್ತೀನಿ. ಆಮ್ಲೆಟ್ ಮಾಡಿದ್ನಲ್ಲ ನಮ್ಮ ಯಜಮಾನ್ರಿಗೆ ಮಧ್ಯಾಹ್ನಕ್ಕೊಂದು ಊಟಕ್ಕೆ ಅಂತ ಅಂದ್ಬಿಟ್ಟು, ಅದಂತೂ ಅಡುಗೆ ಮನೆಯಲ್ಲಿ ಗಮ್ ಅಂತೈತೆ, ಅಷ್ಟು ಸ್ಮೆಲ್ ಬರ್ತೈತೆ. ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ಸ್ ಇನ್ನೊಂದಿದೆ, ಇವತ್ತು ನುಂಗಿದ್ರೆ ಖಾಲಿನ, ಏನಿಲ್ಲ. ಇನ್ನು ಹಸುಗಳನ್ನು ಕಟ್ಟಿಲ್ಲ ಫ್ರೆಂಡ್ಸ್, ಇಲ್ಲೇ ಇದ್ದಾವೆ. ಅವರು ಒತ್ತನಂತೆ ಕಟ್ಟಿದರೆ ಮೇಯಲ್ಲ, ಅದೇ ಲೇಟಾಗಿ ಕಟ್ಟಿದ್ದೆ, ಹೊಟ್ಟೆ ಹಸ್ತಿರ್ತದಲ್ಲ, ಮೇಯ್ತವೆ. ನಮ್ಮ ಯಜಮಾನ್ರು ಇನ್ನೂ ಬರಲಿಲ್ಲ, ವೆಯ್ಟಿಂಗು. ಫ್ರೆಂಡ್ಸ್, ಹಾಗೆಯೇ ನಮ್ಮ ಮನೆಯವ್ರು ಇನ್ನೂ ಬರಲಿಲ್ಲ ಅಕ್ಕಿ ತೊಗೊಂಡು. ಅದಕ್ಕೆ ನಾನು ಎಗ್ ರೈಸ್ ಎಲ್ಲ ರೆಡಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಇವಾಗ ಒಂದು ಬಾಂಡೆ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು. ಏನು ಇಟ್ಕೋಬೇಕಪ್ಪ?
ಏನು ಇಟ್ಕೋಬೇಕು? ಕಡ ಅವ್ರಿಗೆ ವರ್ಷ ಅವ್ರಿಗೆ ಅವರಿಬ್ಬರೇ ಅಂತ ಹಿಡಿತಾನೆ ಊರೊಳಗೆ ಹೋಗಿ ಅಂತ ಬಂದಾರೆ. ಈ ಕಡೆ ತೆಲ್ಲ ಇಟ್ಕ ತೆಲ್ಲ ಊರೊಳಗೆ ಹೋಗಿ ಇಲ್ಲಿ ತಮ್ಮನೆ ಓಡ್ ಬಂದಾರೆ. ಅವ್ರು ಇಳಿಸ್ಕೊಳಕ್ಕೆ ಬಂದಿರೋದು. ಇಷ್ಟವ್ರಿಗೂ ಈಚೆ ಕಾದು ಕಾದು ಸಾಕಾಗಿ ಈಗ ಒಳಗೆ ಹೋಗಿದ್ದು. ಎಷ್ಟು ಕೆ ಜಿ? 40. ಇಂದ್ರಜ್ಗೆ ಫ್ರೆಂಡ್ಸ್, ಇವಾಗ 2 ಮೊಟ್ಟೆನ ಹೊಡೆದ್ಬಿಟ್ಟು ಹಾಕ್ತಾಯಿದ್ದೀನಿ. ನಾವಿರೋದೇ ಇಬ್ಬರಲ್ವ, ಹಾಗಾಗಿ 2 ಮೊಟ್ಟೆನ ಹೊಡಿತೀನಿ. ಇದೇ ಜಾಸ್ತಿ ಆಗುತ್ತೆ. ಇವಾಗ ಮೊಟ್ಟೆ ಎಲ್ಲ ಹೊಡೆದ್ಬಿಟ್ಟು ಅದಕ್ಕೆ ಸ್ವಲ್ಪ ಸ್ಪೈಸಸ್ಸು ಅಂದರೆ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಅಚ್ಕಾರದ ಪುಡಿ, ಇಲ್ಲ ಚಿಕನ್ ಮಸಾಲ ಇದ್ದರೆ ಚಿಕನ್ ಮಸಾಲ, ಇದನ್ನೆಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಫ್ರೈ ಆದಮೇಲೆ ನಮಗೆ ರೈಸ್ ಎಷ್ಟು ಬೇಕೋ ಅಷ್ಟು ರೈಸ್ ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಎಗ್ ರೈಸ್ ರೆಡಿ. ಹಾಯ್ ಫ್ರೆಂಡ್ಸ್, ಇವಾಗ ಟೈಮ್ ಬಂದು ಎಷ್ಟಾಗಿದೆ ಅಂತಂದರೆ 8 ಗಂಟೆ ಆಗಕ್ಕೆ ಬಂದಿದೆ ನೈಟು. ಇವಾಗ ಅಡುಗೆ ರೆಡಿ ಮಾಡ್ತಾ ಇದ್ದೀನಿ. ಏನು ಅಡುಗೆ ರೆಡಿ ಮಾಡ್ತಿದ್ದೀನಿ ಅಂತ ಅಂದರೆ, ಮುದ್ದೆ ಬೇಯ್ತೈತೆ, ಮುದ್ದೆಗೆ ಇಟ್ಟಿದ್ದೀನಿ. ನೆಕ್ಸ್ಟು ಒಂದು ಕಡೆ ಬೀನ್ಸ್ ಇತ್ತು, ಅದನ್ನು ಕುಕ್ಕರ್ಗೆ ಹಾಕಿದ್ದೀನಿ ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು. ಸಾಂಬಾರು ಏನು ಅಂತ ಅಂದರೆ, ಇವತ್ತು ದೇವಸ್ಥಾನದ ಸಾಂಬಾರು ಬಂದಿದೆ ನಮ್ಮ ಮನೆಗೆ. ಗುರುವಾರ ಏನು ಅದೃಷ್ಟ ಮಾಡಿದ್ದೀವೋ ಗೊತ್ತಿಲ್ಲ, ಗುರುವಾರ ದೇವಸ್ಥಾನದ ಪ್ರಸಾದ ತಿನ್ನೋ ಅದೃಷ್ಟ ನಮಗಿದೆ. ಗುರುವಾರ ಆಯಿತು ಅಂದರೆ ನಮಗೂ ದೇವ್ರದ್ದು ಸಾಂಬಾರು ಬರುತ್ತೆ ನಮ್ಮ ಮನೆಗೆ. ಏನೋ ಗೊತ್ತಿಲ್ಲ, ಏನು ಅದೃಷ್ಟ ಮಾಡಿದ್ದೀವೋ ಗೊತ್ತಿಲ್ಲ. ನೋಡಿ ಮುದ್ದೆ ಬೇಯ್ತಾ ಇದೆ. ಇಲ್ಲಿ ಕುಕ್ಕರಲ್ಲಿ ಸ್ವಲ್ಪ ಬೀನ್ಸ್ ಇತ್ತು, ಅದಕ್ಕೆ ಕುಕ್ಕರ್ಗೆ ಹಾಕಿದ್ದೀನಿ. ಆಲೆ ವಿಸಲ್ ಹೊಡೆದಿದೆ. ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು ಬೀನ್ಸು ಮತ್ತು ತೊಗರಿಬೇಳೆ ಹಾಕಿದ್ದೀನಿ. ನೆಕ್ಸ್ಟ್ ಈ ಕಡೆ ಪಲ್ಯ ಮಾಡೋದಕ್ಕೆ ಈರುಳ್ಳಿ ಮತ್ತು ಹಸಿಮೆಣ್ಸಿಕಾಯಿನ ಕಟ್ ಮಾಡಿ ಇಟ್ಟಿದ್ದೀನಿ. ಈ ಕಡೆ ಮುದ್ದೆ ಬೇಯ್ತಾ ಇದೆ, ತಿರುಗಬೇಕು. ಸಾಂಬಾರು ತೋರಿಸ್ತೀನಿ ನಾನು ನಿಮಗೆ. ನೋಡಿ, ದೇವಸ್ಥಾನ ಸಾಂಬಾರು, ನುಗ್ಗೆಕಾಯಿ, ಆಲೂಗೆಡ್ಡೆ ಮತ್ತು ನವಿಲುಕೋಸು, ಸೊಪ್ಪು ಎಲ್ಲ ಮಿಕ್ಸು. ಗುರುವಾರ ಏನು ಅದೃಷ್ಟ ಮಾಡಿದ್ದೇವೆ ಗೊತ್ತಿಲ್ಲ, ದೇವಸ್ಥಾನ ಸಾಂಬಾರು ಬರುತ್ತೆ. ದೇವಸ್ಥಾನ ಪ್ರಸಾದ ತಿನ್ನೋಕ್ಕೂ ಅದೃಷ್ಟ ಹಣೆಯಲ್ಲಿ ಕೇಳ್ಕೊಂಬಂದಿರಬೇಕು ಅಂತಾರೆ ದೇವ್ರ ಪ್ರಸಾದ ಸಿಗೋಕ್ಕೆ. ಮತ್ತು ಇವಾಗ ಮುದ್ದೆನ ರೆಡಿ ಮಾಡಿಬಿಟ್ಟು ಮುದ್ದೆ ತಿರುಗಿಬಿಟ್ಟು ನೆಕ್ಸ್ಟು ಬೀನ್ಸ್ ಪಲ್ಯ ಮಾಡಬೇಕು. ಇವಾಗ ಮುದ್ದೆನ ತಿರುಗಿಬಿಟ್ಟು ಹಾಟ್ ಬಾಕ್ಸ್ಗೆ ಹಾಕ್ತೀನಿ. ಫಸ್ಟು ಮುದ್ದೆನೇ ಇಟ್ಬಿಟ್ಟೆ. ರೈಸು ಸ್ವಲ್ಪ ಇದೆ, ನೋಡೋಣ ಆಗುತ್ತಾ ಏನೋ ಗೊತ್ತಿಲ್ಲ. ಮುದ್ದೆ ಎಷ್ಟಾಗುತ್ತೆ ಅಂತ ನೋಡಿಬಿಟ್ಟು ಅದ್ರ ಮೇಲೆ ರೈಸ್ ಮಾಡ್ತೀನಿ. ಮತ್ತು ಬೆಳಗ್ಗೆದು ಸ್ವಲ್ಪ ರೈಸ್ ಇದೆ, ಅದಕ್ಕೋಸ್ಕರ ರೈಸ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಬನ್ನಿ ಇವಾಗ ಮುದ್ದೆ ಮಾಡ್ತೀನಿ. ಫ್ರೆಂಡ್ಸ್, ನಮ್ಮದಂತೂ ಅಡುಗೆ ಮನೆ ಚಿಕ್ಕದಾಗಿರೋದ್ರಿಂದ ಇಲ್ಲಿ ಹಿಟ್ಟಿನ ಕೋಲೆಲ್ಲ ಹಾಕೊಳ್ಳೋದಕ್ಕೆ ಆಗಲ್ಲ. ಬಟ್ಟೆ ಹಾಕ್ಕೊಂಡು ತಿರುಗಬೇಕು. ಫ್ರೆಂಡ್ಸ್, ನೋಡಿದ್ರಲ್ಲ ಮುದ್ದೆ ರೆಡಿ ಆಯಿತು. ಇವಾಗ ಬೀನ್ಸ್ ಪಲ್ಯ ರೆಡಿ ಮಾಡ್ತಾ ಇದ್ದೀನಿ.
ಫ್ರೆಂಡ್ಸ್ ನೋಡಿದ್ರಲ್ಲ, ಮುದ್ದೆ ರೆಡಿ ಆಯಿತು, ಮತ್ತು ಸಾಂಬಾರು ದೇವಸ್ಥಾನ ಸಾಂಬಾರು ಅಂತ ಹೇಳಿದ್ನಲ್ಲ, ಮತ್ತು ಬೀನ್ಸ್ ಪಲ್ಯ ರೆಡಿ ಮಾಡಿದೆ, ಮತ್ತು ರೈಸು ಬೆಳಗ್ಗೆ ಸ್ವಲ್ಪ ರೈಸ್ ಇದೆ, ಅದಕ್ಕೋಸ್ಕರ ರೈಸ್ ಮಾಡಿಲ್ಲ. ಫ್ರೆಂಡ್ಸ್ ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಸಹ ಕ್ಲಿಕ್ ಮಾಡಿ. ನಾನು ಯಾವುದೇ ರೀತಿ ಹೊಸ ವೀಡಿಯೋಸ್ ಬಿಟ್ರೂ ಮೊದಲನೇ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ. ನೋಡೋಣ, ಇನ್ನೊಂದು ಬಂದಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ವಿಡಿಯೋನ ಎಂಡ್ ಮಾಡ್ತೀನಿ. ನೋಡೋಣ, ಅವರು ಟೈಮು 8:15 ಆಗಿದೆ. 8:15 ಬರ್ತಾರಾ ಇಲ್ಲ 9 ಗಂಟೆಗೆ ಬರ್ತಾರಾ ಗೊತ್ತಿಲ್ಲ. ನಂದಂತೂ ಅಡುಗೆ ರೆಡಿ ಮಾಡಿ ಇಟ್ಟಿದ್ದೀನಿ, ನನ್ನ ಕೆಲಸ ಮುಗೀತು. ಇದ್ಯಾಕಪ್ಪ ಇದು ಯಾಕಿದು ಯಾಕಿದು ಯಾಕೆ ಯಪ್ಪ ದೇವ್ರು ಏನು ತಗೊಂಡಿದ್ದ ಅಂತಲ್ಲ. ಮನೇಲಿ ತೋರ್ಸೋಣ ಹೆಂಗೆ ಕಾಣಿಸ್ತಿದೆ. ದೃಷ್ಟಿದು ಏನು ಮಾಡಕ್ಕಿದು, ಯಾರೇ ದೃಷ್ಟಿ ಆಯ್ತದೆ. ನಾನೆಲ್ಲ ಮಕ್ವಾಡ ತಂದಿದೆಯೇನೋ ಅಂತ ಅಂದ್ಬಿಟ್ಟು ಮಕ್ವಾಡ ತರ್ತಿದ್ದೀನಿ. ಇದು ದೃಷ್ಟಿ. ಅಯ್ಯೋ ಯಪ್ಪ, ಎಷ್ಟು ರೂಪಾಯಿ ಇದು? only 60 rupees. ಹಿಡ್ಕ 60 ರೂಪಾಯಿ ಕಣ್ಲ. ಏನು ಮಾಡಕ್ಕಪ್ಪ ಅದು. ನಾನು ಮಕ್ವಾಡ ತಂದಿದ್ದೀನೋ ಅಂತ ಅನ್ಕೊಂಡ್ಬಿಟ್ಟು ನೋಡ್ತಿದ್ದೀನಿ. ಇವನ್ನ ಕಟ್ಟಕ್ಕೆ ಕತ್ತಿಗೆ ದೃಷ್ಟಿ ನಾನೆಲ್ಲ ಮಕ್ಕಳಕ್ಕಾದ್ರೆ ಮಕ್ವಾಡ ಇದ್ರ ಬರ್ತಾವಲ್ಲ ಅಂತ ಅಂದ್ಬಿಟ್ಟು ನೋಡ್ತಿದ್ದೀನಿ. ನೀವು ನೋಡಿ ದೃಷ್ಟಿ ತಗೊಂಬಂದಿದೀಯ. ಎಲ್ಲಿಂದ ತಗ್ದಿ? ಎಲ್ಲಿಂದ ತಗ್ತಿ? ಬೆಳಗ್ಗೆ ತರ್ತೀನಿ. ಹೋಗ ಬರೋದೆಲ್ಲ ಶಿವರಾಮ ಮನೆ ದೃಷ್ಟಿ ಇರ್ತದೆ, ಅದಕ್ಕೆ ತಕೊಂಡೇನ್ಬೇಕು. ಏನಾರು ಇದು ಎಂಥದ್ದು ಮೋಡ್ ಕಟ್ಟಿಸ್ಬಿಟ್ಟಿದ್ರೆ ಮೋಡ್ ಕಟ್ಸಿದ್ರೆ ಇನ್ನೇನ ಕತೆ. ದೃಷ್ಟಿಗೊಂಬೆ ನಿಂಗೂ ಕೈಯಲ್ಲಿ ದುಡ್ಡಿದ್ರೆ ಕುಣಿಸ್ತಾ ಇರ್ತದೆ. ಏನು ತಳ ನೀನು ಬಿಡೋಣ ಅಂತ. ಅದ್ರ ಬದಲು ಏನಾದ್ರು ತಿಂಡಿ ತಂದರೆ ನಾವೇ ತಿನ್ಕೋತೀವಪ್ಪ. ನೀನು ಇಂಥವೆಲ್ಲ ತಂದೆ ತೆಗೊಳ್ಳೋದು. 60 ರೂಪಾಯಿಗೆ ಗೋಬಿ ಪಾನಿಪುರಿ ತಂದರೆ ನಾವೇ ತಿನ್ಕೊಳ್ಳಿವು. ಇದೆಯಲ್ಲ ಕಲಿಕೆ. ಇಷ್ಟು ದಿನ ಇವತ್ತು ಮ್ಯಾತ್ ಹಾಕೊಂಡು ಶಿವರಾಮ ಅಂತ ನಗಾಡ್ತಾರೆ ಎಲ್ಲರೂ.